ಇದೇನಿದು ಕಾಯಿನೇ ಆಚೆಗೆ ಹಾಕ್ಸಿಲ್ಲ ಇನ್ನೂ ಈ ವಜ್ಜ ಎತ್ಲಾಗ ಹೋಯ್ತು. ಏನಿವ ಸುಲಿಸ್ತದೋ ಇಲ್ವೋ. ನಾನು ಅಲ್ಲಿಂದ ಬೇರೆ ದಂಡ್ಕಂಡು ಬಂದಿದ್ದೀನಿ. ಈ ವಜ್ಜ ಏನ್ ಮಾಡುತ್ತೋ ಏನೋ ನೋಡಂಗ್ ಕೂಗನ. ಅಜೋ ಅಜ ಎತ್ಲಾಗ ಹೋದಜ್ಜ ನೀನು ಇಷ್ಟು ಕೂಗಿದ್ರು ಒಯ್ಯ ಅಂತಿಲ್ಲ. ಏನ್ ಒಳಗಿದ್ದೀರಾ ಇಲ್ವೋ? ಲಾ ಪಾಪ ಪಾಪ ಯಾರ ಬಂದವ್ರು ನೋಡ ಆಚೆಲೆ ಶಂಕರನ್ ಕಾಯಿಗೆ ಸುಲಿಯಕ್ ಬಂದಾನೆ ನೋಡು. ಯಾ ಸುಮ್ಮನೆ ಹೋಗಜ್ಜಿ ನೀನು. ನಾನು ಏನೋ ಬೇರೆ ಕೆಲಸ ಮಾಡ್ತೀನಿ ನನಗೆ ಹೇಳ್ತಿಲ್ಲ ಅಜ್ಜಿ ನೀನು ಎಲ್ಲಾನು. ಯಾ ನಾನು ಹೋಗಲ್ಲ, ಹೋಗಿ ನೀನು ನೋಡ್ಕೊಂಡ್ ಬರೋಗು. ಅಜೋ ಅಜ ಗೌರಜ್ಜಿ ಗೌರಜ್ಜಿ ಏನ್ ಒಳಗಿದ್ದೀರಾ ಇಲ್ವಾ ನೀವು? ಹೋಗ್ಲಾ ಪಾಪ, ನಾನು ಎದಳವತಿಗೆ ಆಗುತ್ತೆ. ಹೋಗೋ ಎದ್ದು ನಮ್ಮ ಅಜ್ಜಿ ಒಳಗೈತೆ ಅಂತ ಹೇಳೋಗು. ಆ ಶಂಕರನ್ ಹೋಗ್ಬಿಡ್ತಾನೆ, ಹೋಗೋ ಬೇಗೋ. ಆ ಕಾಯಿ ಸುಲ್ಸಕ್ ಹೇಳೋಗೈತೆ ನಿಮ್ ತಾತ, ಹೋಗೋ. ನನಗೆ ಬೇರೆ ಮಣ್ಣು ಬೇರೆ ನೋವು, ಎದಳಕಾಕಲ್ಲ. ಓಡ್ ಮಗ್ನೆ ಓಡು. ಯಾ ನಮ್ಮ ಅಜ್ಜಿದೊಂದು ಕಾಟ ಹತ್ಲಾಗಿ. ಏ ಹೋಗ್ತೀನಿ ಬಿಡಜ್ಜಿ ಹತ್ಲಾಗಿ, ಅದೇನ್ ಕೇಳ್ತೀನಿ. ಯಾಕಣ್ಣ ಯಾಕೆ ಕೂಗ್ತಿದ್ದೀರಾ? ಬನ್ನಿ ಕುತ್ಕೊಂಡ್ ಬನ್ನಿ. ನಮ್ಮ ತಾತ ಕಾಯಿ ಸುಲಿಯಕ್ ಹೇಳೈತೆ ನಿಮ್ಗೆ. ಬನ್ನಿ ಕುತ್ಕೊಂಡ್ ಬನ್ನಿ. ಹ್ಞೂ ಕಣೋ ಪುಣ್ಯಾತ್ಮ, ಕಾಯಿ ಸುಲಿಯಕ್ ಹೇಳಿರೋವತ್ಗೆ ನಾನು ಇಲ್ಲಿಗೆ ಬಂದಿರೋದು. ನಾನು ಏಟೋತಿಂದ ನಿಂತ್ಕೊಳ್ಳೋನು. ಯಾರು ಆಚೆಗೆ ಬಂದು ಕ್ಯಾರೆ ಅನ್ನೋರಿಲ್ಲ ನನಗೆ. ಬಂದು ಹೇಳ್ಬಾರ್ದೇನೋ ನಮ್ಮ ಅಜ್ಜಿಂಗೆ ಹೇಳೋಗೈತೆ ಬಾರಣ ಇತ್ಲಾಗಿ ಅಂತವ. ಏಟೊತ್ತಿಂದ ಕೂಗ್ತಿದ್ದೀನೋ ನಾನು. ಏನಾದ್ರು ನಿಮ್ಮ ಅಜ್ಜಿ ಇದ್ದಂಗೆ ಹಾಕಲ್ಕೊಂಡ್ಬಿಡೋ ನಿಮ್ಮ ಅಲ್ಲಿ. ನಮ್ಮ ತಾತೆಲ್ಲೋ ತೋಟಕ್ಕೆ ಹೋಗೈತೆ. ನಮ್ಮ ಅಜ್ಜಿಗೆ ಎದ್ದು ಬರಕ್ಕಾಗಲ್ಲ, ಮಂಡಿ ನೋವಲ್ಲ. ಕುತ್ಕೊಂಡಿತ್ತು. ನಾನು ಹೋಗ್ಲಾ ಪಾಪ ಅಂತಿತ್ತು. ನಾನು ಮಾತಾಡ್ಕೊಂಡ್ ಬರೋತಿ ಸತಾಯ್ತು. ಬಾಯಿ ಕುತ್ಕೊಂಡ್ ಬಾ ನೀನು. ಕರಿಯೋ ನಿಮ್ಮ ಅಜ್ಜಿ. ಕರಿ. ಕಾಯಿ ಸುಲ್ಸುತ್ತೋ ಇಲ್ವೋ ಕೇಳ್ತೀನಿ, ಕರಿಯೋ. ಯಾ ಸುಲ್ಸುತ್ತಂತೆ ಕಣಣ್ಣ, ಸುಲ್ಸುತ್ತಂತೆ. ನಮ್ಮ ಅಜ್ಜಿಗೆ ಹೇಳೋಗೈತೆ ನಮ್ಮ ತಾತ. ಕಾಯಿ ಸುಲಿಯಕ್ಕೆ ಶಂಕರನ್ ಬರುತ್ತಿವಾಗ ಕಾಯೆಲ್ಲನು ಆಚೆಗೆ ಹಾಕೊಡಿ ಒಂಚೂರು ಅಂತ ಹೇಳೋಗೈತೆ. ನಮ್ಮ ಬಾಯಿನ ಕುತ್ಕೊಂಡ್ ಬರೋಣ ನೀನು. ಇನ್ಯಾವಾಗ ಪಾಪ ಆಚೆಗೆ ಸುರಿಯೋದು ಕಾಯೋ? ಎಲ್ಲಾನು ಒಳಗೆ ತುಂಬಿದ್ದೀರಾ, ಇನ್ನು ಆಚೆಗೆ ಸುರಿದಿಲ್ಲ ಕಾಯ. ನಾನು ಯಾವಾಗ ಸುಲಿಯೋದು? ಬಿಸಿಲು ನತ್ತಿಗೆ ಇರ್ತದೆ. ಬೇಕ್ಸು ಹಾಕಜ್ಜ ಆಚೆಗೆ ಕಾಯ ಅಂತ ಹೇಳಿನಿ. ನಿಮ್ಮ ಅಜ್ಜಿನೂ ಕಾಯಿನೇ ಆಚೆಗೆ ಹಾಕಿಲ್ವಲ್ಲೋ? ತಾಂಬರಗು ಒಂದೊಂದೇ ತಾಂಬರಗು. ನಾನು ಸುಲಿತಾ ಇರ್ತೀನಿ. ಏ ಬಾ ಶಂಕರಪ್ಪ, ಟೀ ಕುಡಿ. ಟೀ ಕುಡಿದ್ಬಿಟ್ಟು ಕಾಯನ ಮುಡ್ಗ ಆಚೆಗೆ ಹಾಕೊಡುತ್ತೆ. ಸುಲಿವಂತೆ ಬಾ, ಟೀ ಕುಡಿ. ಇಲ್ಕಂಡ್ ಗೌರಾಜಿ, ನಾನು ಹೋಗ್ಬೇಕು. ನಾನು ಕೆಳ್ಳು ಕಪ್ಲಲ್ಲಿ ಬೇರೆ ಒಪ್ಕೊಂಡಿದ್ದೀನಿ ಕಾಯಿ ಸುಲಿಯೋದ. ಇಲ್ಲೇನ್ ಕಮ್ಮಿ ಇದ್ವಲ್ಲ ಅಂತೇಳಿ ಸುಲ್ದೋಗೋಣ ಅಂತ ಈಟೊತ್ತಿಗೆ ಬಂದ್ರೆ ಇನ್ನೂ ಕಾಯಿನೇ ಆಚೆಗೆ ಹಾಕಿಲ್ವಲ್ಲ. ಎಲ್ಲೋಯ್ತು ಅಜ್ಜ? ಅಯ್ಯೋ ನಮ್ಮ ಅಜ್ಜ ಒಂದ್ ಹತ್ಲಾಗಿ. ಬೆಳಗ್ಗೆ ಎದ್ದು ಅಂಗಡಿ ಬೀದಿಗೆ ಹೋಗುತ್ತೆ, ಇನ್ನು ಹತ್ಲಾಗೆ ತೋಟಕ್ಕೆ ಹೋಗುತ್ತೆ. ಮನೆ ಬರೋದೆ 10 ಗಂಟೆ ನೋಡು. ನಿನ್ಗೆ ಹೇಳಿ ಹೋಗದೆ ಕಾಯಿ ಸುಲಿಯಾಗ ಬಾ ಅಂತ ಹೇಳಿ. ಬರಬಾರ್ದ ನಮ್ಮ ಅಜ್ಜ ಬಿರ್ನಿ. ಇನ್ನೇನ್ ಮಾಡ್ತಿ, ಬಾಟ್ಲಾಗ ಒಂಚೂರು ಟೀನಾರ ಕುಡಿ ಬಾ. ಅಷ್ಟೊತ್ತಿ ಬರುತ್ತೆ. ಎಲ್ಲ ನಮ್ಮ ಹುಡುಗನು ನಮ್ಮ ಅಜ್ಜನು ಸೇರಿ ಆಚೆಗೆ ಹಾಕೊಡುತ್ತೆ. ಬಾರಪ್ಪ ಟೀ ಕುಡಿ. ಬ್ಯಾಡ್ ಕಣ್ ಗೌರಾಜಿ ಟೀ ನನ್ಗೆ. ನಾನೇನ್ ಟೀಗಿ ಏನ್ ಕುಡಿಯಲ್ ಕಣ ಅಂತ ಹೋಗ್ ನೀನ್ ಕೆಲಸ ಮಾಡೋಗ್ ನೀನು. ಪಾಪ ಓಲ ಪಾಪ ನೀನು ಒಂದೆರಡು ಕಾಯಿ ತಂದು ಹಾಕೋಗ್ ಮಗ್ನೆ. ಓಡ್ ಬಿರ್ನಿ. ಲಾ ಪಾಪ, ಇದೆಲ್ಲ ಹಿಂಗಂತೀಯ? ಅವನ್ ಬಂದಿರೋ ಅಣ್ಣನ ಹೋಗು ಅಂತೀಯಲ್ಲ ನೀನು. ಬಾಯಿಲಿ ಆಚೆಗೆ ತಾಕೊಡ್ ಬಾ ಮಗ್ನೆ. ಏನಾರ ನೀನು ತೋರಿಸ್ಕೊಡ್ತೀನಿ ಬಾ. ನಾನು ಬೇಕ್ರಿಲಿ ಅದೇ ಎಂತದ ಕೇಕು ಅಂತೀಯಲ್ಲ, ಅದನ್ನ ತೋರಿಸ್ಕೊಡ್ತೀನಿ ಬಾರ್ಲ. ನಿಮ್ ತಾತ ಬಂದಾಗ ಒಂದೊಂದೇ ಹಾಕ್ಪ ಆಚೆಗೆ. ಸುಮ್ಮನೆ ಹೋಗಜ್ಜಿ ನೀನು. ನನ್ನನ್ನು ತಾತ ಹಂಗೆ ಅಂದು ಏನು ಕೊಡಿಸ್ಲಿಲ್ಲ ನನಗೆ. ಎಲ್ಲರೂ ಕುಡಿಸ್ಬಿಟ್ಟು ಮನೆ ಕರ್ಕೊಂಬತ್ತು. ಕಾಯೆಲ್ಲ ತುಂಬಿಸ್ಕೊಂಡ್ಬಿಟ್ಟು ನಾನು ಹಾಕಲ್ ಕಣಜ್ಜಿ. ನನ್ಗೆ ಆಗಲ್ಲ, ನನಗೆ ಹಾಕಕ್ ಆಗಲ್ಲ ಕಣಜ್ಜಿ. ಅಲ್ಕೋಣು, ನೆನ್ನೆ 2 ಎಳ್ನೀರು ಕುಡ್ದು ಬಂದಿದ್ಯಾ ಹಿಂಗಂತೀಯಲ್ಲೋ ಏನು ಕೊಡಿಸ್ಲಿಲ್ಲ ಅಂತ. ಎಳ್ನೀರ್ಗಿಂತ ಇನ್ನೇನ್ ಬೇಕಿತ್ತು ನಿನ್ಗೆ? ನೀ ಬರೋಕು ಮುಂಚೆ ಹೇಳಿದ್ ಕಣಣ್ಣ, ಅದಂತೂ ಕೇಕ್ ಕೊಡಿಸ್ತೀನಿ ನಿಮ್ಗೆ, ಏನೇನೋ ಕೊಡಿಸ್ತೀನಿ ಬೇಕ್ರಿಲಿ ಅಂತ ಹೇಳಿ. ಏನು ಕೊಡಿಸ್ಲಿಲ್ಲ. ನಮ್ಮ ಅಜ್ಜಿ ಮಾಡಿದ ಮುದ್ದೆ ಬಂದು ಉಂಡಿದ್ದೀನಿ. ನಮ್ಮ ತಾತ ಏನು ಕೊಡಿಸ್ಲಿಲ್ಲ. ನಮ್ಮ ಅಜ್ಜಿನ ಹಂಗೆ ಸುಳ್ಳು ಹೇಳುತ್ತೆ, ಏನು ಕೊಡ್ಸಲ್ಲ. ಆಮೇಲೆ ಅವೆಲ್ಲ ತಿನ್ಬಾರ್ದು ಕಣ್ ಪಾಪ, ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ಹೇಳುತ್ತೆ. ಏನು ಕೊಡ್ಸಲ್ಲ ಕಣಣ್ಣ ಇವರು. ಇಲ್ಲ ಕಣ್ ಪಾಪ, ನಾನು ಕೊಡಿಸ್ತೀನಿ ಕಣಂತ ಬಾ. ತಾತ ಕೊಡಿಸ್ಲಿಲ್ಲ ಅಂದ್ರೆ ನಂದೆ ಕಾಲೇಜ್ ಶಾಪಿಂಗ್ ದುಡ್ಡು ಬಂದತ್ತಲ್ಲ, ಅದ್ರ ಕೊಡಿಸ್ತೀನಿ ಕಣಂತ ಬಾರೋ. ಬಾ ಒಂದೊಂದೇ ತೆಗ್ದು ಹಾಕ್ಪ ನೀನು ಆಚೆಗೆ. ಅಜ್ಜಿ ಕೊಡಿಸ್ಬೇಕು ಮತ್ತೆ. ಎಂತ ಕೊಡಿಸ್ಲಿಲ್ಲ ಇನ್ನೊಂದಿನ ಹೇಳಿ ಕೆಲಸ ಮಾಡಲ್ಲ ನಾನು. ಕೊಡಿಸ್ಬೇಕು ಅಷ್ಟೇ ಕಣಜ್ಜಿ. ನಂಗೆ ನಾನು ಎತ್ತಾಕ್ತೀನಿ ಕಾಯ. ಕೊಡಿಸ್ಬೇಕು ಕಣಜ್ಜಿ ನೀನು. ಹ್ಞೂ ಕಣ್ ಬಾ ಮಗ್ನೆ, ನಾನು ಕೊಡಿಸ್ತೀನಿ ಕಣಂತ ಬಾರೋ. ನನ್ನ ಚಿನ್ನ ನೀನು ಕಣಂತ ಬಾರೋ ನೀನು.
ನನ್ ಚಿನ್ನ ನೀನು ನಾನು ಹೇಳಿದ ಕೆಲಸ ಎಲ್ಲ ಮಾಡುತ್ತ ನನ್ ಬಂಗಾರ ಇದು. ಬಾರಪ್ಪ ನಿಂಗೆ ಹೇಳಿದ್ದೆಲ್ಲ ಕೊಡಿಸ್ತೀನಿ ಕಣ್ ಬಾರು. ಅಜ್ಜಿ ಚಿನ್ನ ಬಂಗಾರ ಅಂತ ಏನು ಅನ್ಬೇಡ ನನಗೆ. ನೀನು ಕಾಯೆಲ್ಲ ಆಚಿಗೆ ಹಾಕಿದ ತಕ್ಷಣ ನನಗೆ ಕೇಕ್ ತಂದು ಕೊಡ್ಬೇಕು ನೀನು. ಇಲ್ಲ ದುಡ್ಡು ಕೊಡು, ನಾನು ಹೋಗಿ ತಗೊಂಬರ್ತೀನಿ ಕಣಜ್ಜಿ. ನನಗೆ ದುಡ್ಡು ಕೊಡು. ಸರಿ ಕಣ್ಲ ಪಾಪ ಆಯ್ತು. ನಿನ್ಗೆ 20 ರೂಪಾಯಿ ಕೊಡ್ತೀನಿ. ಅದೆಂತದ್ ಬೇಕಂತ ತಿನ್ಬರಿ ಒಂದ್ ಬಾರು. ಬಾ ಬೇಗ ನೀನು. ಇಷ್ಟೇ ಅನ್ಲ ಪಾಪ ಇರೋದು, ಇಷ್ಟೇಯ? ಇದೇನ್ ಮಗ ಹಿಂಗೆ ಹೇಳ್ತೀಯ? ಕಾಯ್ ಕೆಡವಿದ್ದೆ ನೀನಲ್ವ ನನ್ನಿನ. ಈಟಲ್ವನ ಇನ್ನೇಟ್ ಬಂದ ತಗೊಳು. ನಮ್ಮರಿ ಏಟ್ ಇರೋದಕ್ಕೆ ತಗ ಈಟೆ ಕಣಂತೆ. ಇಷ್ಟೇ ಇರೋದು. ಇನ್ನೆಲ್ಲ ನೋವಿಸ್ಕೊಂತೀನಿ ನನ್ನ ಕಾಯ. ಈಟೆ ಇರೋದು ಕಾಣ್ ಸುಲಿರಿ ಬಿರ್ಬಿರ್ನಿ. ಲಾ ಪಾಪ ನಾನು ಹಂಗ ಅಂದೇನ್ಲ, ನೀನು ಔಸ್ಕತಿ ಅಂದೇನ್ಲ. ನಾನು ಎಲ್ಲರೂ ಒಳಗೆ ಒಂದ್ 2-3 ಬಿಟ್ಟಿದ್ಯೇನೋ ಅಂತ ಹೇಳಿ ಹಂಗ ಅಂದೆ ಕಣು. ನನಗ್ ಗೊತ್ತಿಲ್ವೇನೋ ಈಟೇನೇ ನಾನೇ ಅಲ್ವೇನೋ ಕಾಯ್ಕೆತ್ತಿದ್ದು. ನಾನ್ ಯಾಕೆ ನಿಮ್ಗೆ ಹಂಗ ಸುಮ್ನಿರೋ. ಸುಮ್ನೆ ತಮಾಷೆ ಮಾಡ್ಬೇಕಂತ ಸುಲಿಯಾನು. ನಾನು ಯಾಕಂದ್ರೆ ನನ್ನ ತಮಾಷೆ ಮಾಡ್ರಿ. ಬೇಗ ಬಂದು ಸುಲಿರಿ. ಅಲ್ಕಂಡ ಪಾಪ ಈಟತ್ತಾದ್ರೂ ನಿಮ್ಮ ತಾತ್ ಬರ್ಲಿವಲ್ ಎಲ್ಗೋತು? ಕಾಯಿ ಸುಲಿಯಕ್ ಬರುತ್ತೆ ಬರ್ಬೇಕು ಅನ್ನೋ ಜ್ಞಾನ ಇಲ್ವಲ್ಲೋ ನಿಮ್ ತಾತಂಗೆ. ಕಣಜಿ ತಾಟ ಅಂತ ಬರೀ ತಾಟಕ್ಕೆ ಹೋಗೋದಾಯ್ತು. ತಾತ ಬರ್ಬಾರ್ದ ಬಿರ್ಲಿ. ಇಲ್ಲೇ ಬತ್ತಲಜ್ಜಿ ತಾತ. ನಿನ್ ಕಣ್ಣ ಕಾಣಲ್ ಕಣಜಿ, ಇಲ್ಲೇ ಬತ್ತಿಲ್ಲ ಹಿಂದೆನೆ. ಎಲ್ಲ ಪಾಪ ಎಲ್ ಬತ್ತಾಯ್ತು? ಹಿಂದಕ್ಕೆ ನೋಡಜ್ಜಿ, ಅಲ್ಲೇ ಬತ್ತೈತೆ. ಅದ್ಯಾವಾಗ ಬಂದ ಶಂಕರ ನೀನು? ನಾನಲ್ಲಿ ಅಂಗಡಿ ತಾನೇ ಕೂತಿದ್ದೀನಿ, ನೀನ್ ಬತ್ತೀಯ ಅಂತ ಹೇಳಿ ನೀನ್ ಯಾವಾಗ ಬಂದು? ಥೋ ಬಾರ ಜಾತ್ಲಾಗಿ ನೀನ್ ಯಾರ್ಯಾರು ಕುಂಡ್ ಮಾತಾಡ್ಕೊಂಡ್ ಕೂತ್ಕೊತೀಯೋ ಏನೋ. ನಾನ್ ಕೆಳ್ಳು ಕಪ್ಲಲ್ಲಿ ಬೇರೆ ಒಪ್ಕೊಂಡಿದ್ದೆ ಕಾಯಿ ಸುಲಿಯಾಕಿ. ಹಿಂಗೆ ನೀನ್ ಬೀರ್ನೆಲ್ಲಾನು ಆಚೆ ಹಾಕಿರ್ತಲ್ಲ ಅಂತ ಹೇಳಿ ಒತ್ಲಂತೆ ಬಂದೆ. ನೀನ್ ಅಂಗಡಿ ಬಿದ್ದಿ ಕಡೆಗೆ ಹೋಯ್ದೀಯ. ನಾನು ಅಂಗಡಿ ಕಡೆಗೆ ಯಾಕೆ ಹೋಗ, ನಾ ಹಿಂಗೆ ಮದ್ದಿ ರೋಡಲ್ಲೇ ಬಂದೆ ಕಣಜ್ಜ. ಟೀ ಕುಡ್ದೇನೋ? ಟೀ ಕಾಫಿ ಅಂದ್ರೆ ಕುಡಿಯೋದಲ್ವೇನೋ ಒಂಚೂರ? ಥೋ ನಾನೇನ್ ಟೀ ಕಾಫಿ ಏನು ಕುಡಿಯಲ್ ಬಾರಜ್ಜ ನೀನು. ನಾನೇನು ಕುಡಿಯಲ್ಲ. ಕಾಯೆಲ್ಲನು ಆಚೆ ಹಾಕ್ಬಾರ್ದೇನಜ್ಜ ನೀನು. ನಾನಾ ಹುಡ್ಗನ್ ಕೈ ಒಂದೊಂದೇ ಹಾಕಿಸ್ಕೊಂಡು ಗಂಟೆ ಆಯ್ತು. ಇಡದಿ ಸುಲ್ದೆ ಏಟೊತ್ತಾಗಿರೋದು ನಾನು. ಅಜ್ಜಿ ಮೊಮ್ಮಗ ಅವರೇ ಹಾಕ್ತಾರೆ ಅಂತ ಹೋಗ್ಬಿಟ್ಟೆ ಕಣು. ಯಾಕೆ ಬಿರ್ಬಿರ್ನ ಹಾಕೊಡ್ಲಿವೇನೋ ನಿನಗೆ ಕಾಯಿ ಆಚಿಗೆ? ಕಣಜ್ಜ, ನಿನ್ ಕೆಲಸದವರನ್ನು ಕರೆದ್ಬಿಟ್ಟು ನಿನ್ ಅಂಗಡಿ ಬೀದಿ ಕಡೆ ಕೊಂಟು ಬಿಡು. ನಾವೆಲ್ಲ ಕಾಯಿ ಆಚಿ ತೆಗ್ದು ಒಳಗೆ ತುಂಬಿಟ್ಟಿರ್ತೀವಿ. ನೀನೇನಾರ ಮಾಡಿಗಿಡಿಯ ಬರೀ ಅಂಗಡಿ ಬೀದಿ ಅಂತ ಹೋಗು. ಯಾಕೆ ಮಂತ ಕೂತ್ಕೊಂಡ್ರೆ ಶಂಕರ ಮಂತಕ್ ಬರಕ್ಕಲ್ಲ ಅಂತ ಹೇಳಿದ್ನ. ನೀನ್ ಬೇಕು ಅಂತಲೇ ಹೋಯ್ತಿ ಅಂಗಡಿ ಬೀದಿಗೆ. ಮಾಡಕ್ ಕೆಲ್ಸ ಇಲ್ದಾನೆಯ. ಮಾಡಕ್ ಕೆಲ್ಸ ಇಲ್ದ ನಾನು ಯಾಕೆ ಹೋಗಾನಿ? ಶಂಕರ್ ಬತ್ತಾನೆ, ಅಲ್ಲೇ ಒಂಚೂರು ಟೀಗಿ ಕುಡಿಸ್ಕೊಂಡ್ ಬರೋಣ ಅಂತೇಳಿ ಅಲ್ಲೇ ಕೂತದನಿ. ಇವನು ಮದ್ದಿ ರೋಡಲ್ಲಿ ಬಂದ್ಬಿಟ್ರೆ ನಾನೇನ್ ಮಾಡನಿ? ಇವನಿಗೆ ಜ್ಞಾನ ಅಲ್ವಾ ಅಲ್ಲ ಬರ್ಬೇಕು ಅಂತವ. ಏ ಬಾರಜೋ, ನಾನೇನ್ ಟೀಗಿ ಕುಡಿಯಕ್ಲ ಕಣಂದ್ ಬಾ, ಅದಕ್ಕೆ ಹಿಂಗ ಆಸ್ ಬಂದೆ. ಟೀ ಅಂತ ನೀನ್ ಹೋಯ್ತಿ ಅಂದ್ರೆ ನಾನೇನ್ ಕುಡಿತೀನಜ ಟೀಯ. ನಾನೇನ್ ಎಳ್ನೀರ್ನು ಕುಡಿಯಕ್ಲ, ಜಾಸ್ತಿ ಟೀ ಕಾಫಿನೂ ಕುಡಿಯಕ್ಲ ಕಣಂದ್ ಬಾರಜ್ಜ. ನಿಮ್ಮ ಅಮ್ಮಗೆ ಹೆಂಗೋ ಒಂಚೂರು ಆಚೆ ತೆಗ್ದು ಆಗ್ತಾ. ಮೊಮ್ಮಗ ಅಂತವ ಬಿದ್ರಿಂಗ್ ಕೆಲಸ ಮಾಡ್ಕೊಡ್ತಾನೆ. ಅಜ್ಜತ್ಲಾಗಾದ್ರ ಹೋದ್ರುವಿ. ಕಣೋ ಕೆಲ್ಸ ಮಾಡುತ್ತು ಮಗ. ನೆನ್ನೆಲ್ಲೂ ಕಾಯಿ ಗೀಯಲ್ಲನು ಅದೇ ಕಣೋ ಎತ್ತಾಕಿದ್ದು. ಮತ್ ಈಗ್ಲೂ ಎತ್ತಾಕೈತಿ. ರಾತ್ರಿ ಕೈ ನೋವು ಅಂತಿತ್ತು. ನಾನು ಮಂತೆ ಇರೋದ್ಬಿಟ್ಟು ಎಲ್ಲೆಲ್ಲೋ ಹೋಗ್ಬಿಟ್ಟೆ ಅನಿಸ್ತೈತಿ ಈಗ ನನಗೆ. ಜ್ವರ್ಗೀರ್ ಬಂದು ಮನಿ ಕಂಡ್ರೆ ಯಾರೋ ನೋಡೋರು ಅದಕ್ಕೆ. ಸುಮ್ನಿರೋದ್ ಬಿಟ್ಟು ಕಾಯಿ ಬೇರೆ ಆಚಿಗೆ ಹಾಕೊಟ್ಟೈತಲ್ಲೋ. ನನ್ನೊಂದ್ ಮತ್ ಕೂಗಕ್ ಬರ್ಬಾರ್ದೇನ್ಲ ಪಾಪ ನೀನು. ನೀನ್ ಕಾಯಿ ಎತ್ತಾಕ್ತಾರ ಬಂದಿದ್ರೆ ನಾನು ಅಲ್ಲಿ ನಿನ್ಗೂ ಏನಾರು ಬೇಕ್ರಲ್ಲಿ ಕೊಡ್ಸ್ಕೊಂಡು ನಾನು ಬತ್ತಿದ್ಲಿವೇನೋ. ಅಜ್ಜಿ 20 ರೂಪಾಯಿ ಕೊಡ್ತೀನಿ ಅಂತ ಹೇಳೈತೆ. ಕೇಕ್ ತಿನ್ನುವಂತೆ ಅಂತ. ಕೇಕ್ ತಿಂದ್ರೆ ಮೈ ಕೈ ನೋವೆಲ್ಲ ಹೋಗುತ್ತೆ ಕಣ್ ಬಿಡ್ತಾತ ನನ್ಗೆ. ಓಹೋ, ನಿನಗೆ ಅಂತ ಮೈಕೈ ನೋವು ಬರುತ್ತೇನೋ? ಕೇಕು ಐಸ್ ಕ್ರೀಮ್ ತಿಂದ್ರೆ ಹೋಗ ಅಂತ ಮೈಕೈ ನೋವು ಬರುತ್ತೇನೆ ನಿನ್ಗೆ? ಲಾ ಪಾಪ, ನಾನು 20 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದು ನಿಮ್ ತಾತ ಕೊಡ್ಲಿಲ್ಲ ಅಂದ್ರೆ ಕಣೋ. ನಿಮ್ ತಾತ ಕೊಡ್ತೀನಿ ಅನ್ಬೇಕಾರೆ ನಾನ್ ಯಾಕೆ ಕೊಡೋನು? ತಾತನ ಕೈಸ್ಕೊಂಡು ಹೋಗು. ನನ್ಗೆ ಎಲ್ಲಿ ಬರುತ್ತೆ ಪಾಪ? ಕಾಲಶಪ್ಪಿನ ದುಡ್ಡಿನ್ನು ಬಿಡ್ಸಿಲ್ಲ ಕಣಂತ ಹೋಗು. ನಿಮ್ ತಾತ ಕೊಡುತ್ತೆ 20 ರೂಪಾಯಿ. ಅಜ್ಜಿ ನೋಡಾಜಿ ನೀನ್ ಹೆಂಗ ಆಡ್ತೀಯ ಅಂತವ. ಈಗಿನ್ನುವೆ ನಾನು ಕೊಡ್ತೀನಿ ಕಣ್ಲ ಪಾಪ ಅಂತ ಅಂದೆ. ಶಂಕರಣ್ಣ ಇಲ್ಲೇ ಐತೆ. ಆಗ್ಲೇ ತಾತ ಕೊಡುತ್ತೆ ಅಂತ ಹೇಳ್ತಿಲ್ಲ ಅಜ್ಜಿ ನೀನು. ಹಿಂಗ್ ಮಾಡಿದ್ರೆ ಹೆಂಗ ಅಜ್ಜಿ ನೀನು? ನಂಗೆ ಬೇಕಾ ಅಜ್ಜಿ, ಕೊಡು ಸುಮ್ಮನೆ ನೀನು. ಥಾ ಬಿಡ್ಲಾ ಪಾಪ, ನಾನು ಕೊಡಿಸ್ತೀನಿ. 20 ಇಲ್ಲ 30 ರೂಪಾಯಿನ ಕೊಡಿಸ್ತೀನಿ ಸುಮ್ನೀರು. ನಿಮ್ಮ ಅಜ್ಜಿ ಕಾಲಶಪ್ಪಿನ ದುಡ್ಡು ಎತ್ಕೊಂಬಂದಿಲ್ ಕಣು. ನೋಡಂತಾಗ ಸೋಮವಾರ್ಲ ಮಂಗ್ಳಾರ್ಲ ಹೋಗಿ ಕಾಲಶಪ್ಪಿನ ದುಡ್ಡು ಬಿಡಿಸ್ಕೊಂಬರ. ನಾನು ನೀನು ನಿಮ್ಮ ಅಜ್ಜಿ ಎಲ್ಲ ಹೋಗಿ ಈಗ ನಾನು ತಾನೇ ಕೊಡಿಸ್ತೀನಿ ಸುಮ್ನಿರೋ ನಾನು. ಅಜ್ಜ ಎಣ್ಸ್ಕೊಬಿಡಜ್ಜ, ಎಲ್ಲ ಸುಲ್ದದನಿ ಎಣ್ಸ್ಕೊಂಬಿಡು. ಅಲ್ಕಣಜ್ಜ, ಕೊಪ್ರಿ ಸುಲಿಯಕ್ಕೆ ನನಗೆ ಹೇಳ್ದಾನೆ ಯಾರೋ ಬ್ಯಾರಗ್ ಹೇಳಿದಂತಲ್ಲ ಅಜ್ಜ ನೀನು. ಕಳ್ಳ ಪಾಪ, ಅವತ್ ನಿಮ್ ಅಂತಾಗ ಬಂದದ್ದೇ ನಿಮ್ ಹೆಂಗುಸ್ರು ಇಲ್ಕಣಜ್ಜ ಅವರು ಬ್ಯಾರೆ ಕಡೆಗೆ ಒಪ್ಕೊಂಡಾರೆ ಅಂದ್ರು. ನಾನು ಅರ್ಜೆಂಟ್ ಕೊಪ್ರಿ ಸುಲಿಸ್ಲೇಬೇಕಿತ್ತು ಅವತ್ತು. ಅದಕ್ಕೆ ಸುಲಿಸ್ದೆ ಕಣು. ಯಾವ ಏನ್ ಜಾಸ್ತಿ ತಿಳ್ಕೊಂಬಿಡು.
ಬರೀ ಒಂದ್ 2,000 ಇದ್ದ ಕಣೋ ಅಷ್ಟೇ ಯೋ. ಹೆಂಗೋ ಬಿಡಜೋ, ಕೊಪ್ರ ಒಂದ್ 2,000, ಇವೊಂದ್ 800 900 ಅವೇ. ಹೆಂಗೋ ಕೂತೋದಂತ ಕಾಲಕ್ಕೆ ಹೆಂಗೋ ಆಯ್ತು ಬಿಡಜ್ಜ, ಅವತ್ತಿಂದ ಕಷ್ಟ ಬಿದ್ದಿದ್ಕೆ ಹೆಂಗೋ ಆಯ್ತು. ಹಾ, ದುಡ್ಡು ಕಾಸಿಗೆ ಏನು ಹೆಂಗೆ ಅನ್ನಂಗಲ್ಲ. ಒಂದ್ 20 ಕಾಯಿ ಕಿತ್ಕೊಂಡ್ರು ಇವತ್ತು ಜೀವನ ಮಾಡ್ಕೊಬಿಡ್ಬೋದು ನೀನು ನೀನ್ ನಡ್ತವಿ. ಹಾ, ಹೆಂಗ ಆಗುದ್ ಬಿಡಜ್ಜ ಅತ್ಲಾಗ ನಿನ್ ಜೀವನ. ಹ್ಞೂ ಕಣಪ್ಪ, ಜೀವನಕ್ಕೇನು ಯೋಚನೆ ಮಾಡಂಗಲ್ಲ. ಜೀವನ ಮಾಡಕ್ಕೇನು ಯೋಚನೆ ಮಾಡಂಗಿಲ್ಲ ನಾನು. ಹೆಂಗೋ ಅವತ್ತೆಲ್ಲ ಕಷ್ಟ ಬಿದ್ದು ಬಾವಿಲಿ ಅಲ್ಲಿ ಇಲ್ಲಿ ನೀರೊತ್ತಿ ತಂಗಿ ಸೊಸಿ ಹೇಳ್ಸಿದ್ಕೆ ಇವತ್ತು ಹೆಂಗೋ ಕೂತ್ಕೊಂಡ್ ತಿಂತಿದೀವಿ ಕಣೋ. ಕಾಯಿಗಿ ಕೊಬ್ರಿ ಗಿಬ್ರಿ ಸುಲಿಸ್ಕೊಂಡು ಕೂತ್ಕೊಂಡ್ ತಿಂತಿದೀವಿ. ಹಾ, ಹ್ಞೂ ಕಣಪ್ಪ ಶಂಕರ, ಅವತ್ ನಾ ಮತ್ ಕಷ್ಟ ಬಿದ್ದಿದ್ಕುವೆ ಒಳ್ಳೆ ಫಲನೇ ಸಿಕ್ತು ನಮ್ಗೆ. ಹಗ್ಲು ರಾತ್ರಿ ಅಂದನೆ ನೀರೊತ್ತು ಕಲ್ಬಾವಿಲಿ ಆ ಬಾವಿಲಿ ಈ ಬಾವಿಲೆಲ್ಲ ನೀರೊತ್ತು ತಂಗಿ ಸೊಸಿ ಹೇಳ್ಸಿದ್ಕೆ ಇವತ್ತು ಹೆಂಗೋ ಕಾಯಿ ಪಾಯಿ ಕಿತ್ಕೊಂಡ್ ಜೀವನ ಮಾಡ್ತಿದೀವಿ. ನನ್ ಮಕ್ಳನ್ನ ಸಾಕ್ತೀನಿ ಅಂತಾರೆ. ಅಯ್ಯೋ, ನಾವೇ ಬೆಂಗಳೂರು ಅವೆಲ್ಲ ನಮ್ಗೆ ಯಾವ ಆಗ್ ಬರಲ್ ಕಣೋ. ಅದಕ್ಕೆ ಸುಮ್ನತ್ತಾಗ ಇಲ್ಲೇ ಇರೋದು ನಾವು. ಅವ್ರೇನ್ ಬಂದಾಗ ಹೋದಾಗ ಕೊಟ್ಟು ಹೋಗ್ತಾರೆ, ನಾವು ಇಸ್ಕೊಳಕ್ಕೂ ಆಗಲ್ಲ. ಅವಕ್ಕೆ ಮಕ್ಳು ಓದಿಸ್ಬೇಕು ಅದು ಇದು ಅಂತೇಳಿ ಇರ್ತವೆ ಖರ್ಚುಗಳು ಅಂತೇಳಿ ನಾವೇ ಇಸ್ಕೊಳಕ್ ಹೋಗಲ್ ಕಣೋ. ಹೆಂಗೋ ನಮ್ ಜೀವನಕ್ಕೆ ಆಗುತ್ತೆ. ನಿಮ್ಗೂ ತಾಟ ಇಲ್ವೇನೋ? ಒಂದ್ 700 800 ತಾಟದೆ ಅನ್ಕೊಂಡಿದ್ದೆ ನಾನು. ನಮ್ಗೆಲ್ಲ ರಜೆ ಆಟೋ ಒಂದು ಒಂದ್ 200 ಗಿಡ ಬಂದವ ನಮ್ಗೆ. 3 ಜನ ಅಣ್ಣ ತಮ್ದಿರಲ್ಲ ನಾವು. 200 ಗಿಡ ಬಂದವೆ. ಮದ್ದಿಕೀಗ ಅಡ್ಕೆ ಸೊಸಿ ನಡೆಸ್ಬೇಕು ನಾನುವೆ. ದುಡ್ಡಿಲ್ಲ, ಸುಮ್ನೆ ಇದೀನ್ ಕಣಾಜಿ. ನೀವು ಸುಮ್ನಂತ ಮದ್ದಿಕೆ ಅಡ್ಕೆ ಸೊಸಿ ಏನಾರು ನೆಟ್ಟಿಸ್ಬಿಡಿ, ಜಾಗ ಅಷ್ಟೊಂದ್ ಅದೇ. ಸುಮ್ನೆ ಅಡ್ಕೆ ಸೊಸಿ ನೆಟ್ಬಿಡಜ್ಜ ನೀನ್ ಸುಮ್ನೆ. ಏನ್ ಬೇಡ ಸುಮ್ನಿರೋ ಅತ್ಲಾಗಿ. ಅಂತ ಕಾಲಕ್ಕೆ ನನ್ನ ಮಕ್ಳು ನೆಡ್ಕಂತಾರೆ. ಈಗ ಏನು ನೆಡಕ್ ಹೋಗಲ್ ಕಣೋ ನಾನು. ಸುಮ್ ಆಟದ ಕಡಿಕ್ ಮನೆ ಕಡಿಕ್ ನೋಡ್ಕೊಂಡು ಇರ್ತೀನಿ. ನನ್ನ ಮಕ್ಳು ಅದೇ ಬೈಯೋದು, ಅಲ್ಲೆಲ್ಲ ಹೋಗ್ಬೇಡ ನೀನ್ ಸುಮ್ನಿರಪ್ಪ ನೀನು ಅಂತ ಇರು ಅಂತ ಹೇಳಿ. ನನಗ್ ಜೀವ ತಡೆಯಲ್ವಲ್ಲ, ಹೋಗ್ತೀನಿ ನಾನು ಅತ್ಲಾಗ ನಡ್ಕೊಂಡು. ಕಾಯಿ ಇಲ್ಲೇ ಯಾರಿಗಾರ ಕೊಡ್ತಿರೋ ಇಲ್ಲ ಲೋಡ್ ಮಾಡಿ ಮಾರ್ಕೆಟಿಗೆ ಕಳಿಸ್ತೀಯ ಅಜ್ಜ ನೀನು? ಮಾರ್ಕೆಟಿಗೆ ಕಳಿಸ್ಬಿಡಮ್ ಬಿಡ್ ಪಾಪ ಸುಮ್ನತ್ಲಾಗಿ. ಇಲ್ಲಿ ಊರ್ನರಿಗೆ ಕೊಟ್ರೆ ಇಸ್ಕೊಂಡು ಹೋಗ್ತಾವ, ತಗಂತವೆ. ಕಾಯಿ ಚೆನ್ನಾಗವೆ, ಅಜ್ಜರ್ ಮನೆವು ಅಂತವ. ದುಡ್ಡೇ ಕೊಡಲ್ ಕಣೋ. ಅವ್ರು ಕೊಟ್ಟಾಗ ನಾವ್ ಇಸ್ಕೋಬೇಕು. ಸುಮ್ನೆ ಎಲ್ಲಾನು ಒಂದೇ ಸಲ ತಗೊಂಡೋಗಿ ಮಾರ್ಕೆಟಲ್ಲಿ ಮಾರ್ಬಿಟ್ರೆ ಹೆಂಗೋ ಒಂಚೂರು ಖರ್ಚಿಗೆ ಆಸಾರ ಆಯ್ತದೆ. ಇಲ್ಲಿ ಕೊಡಲ್ ಕಣೋ ನೇರ್ಪಾಗಿ. ಅಜ್ಜ ಅಜ್ಜ, ಲಕ್ಷ್ಮಕ್ ಪದಾರ್ಕಣಾಜು. ಕಾಯಿ ಸುಲ್ಸಿದ್ರೆ ನನಗೂ ಒಂದೆರಡು ಕೊಡು ಅಂತ ಅವತ್ತು ಕೇಳಿದ್ಲು. ಇಲ್ಲ ನಮ್ಮ ಅಜ್ಜ ಎಲ್ಲ ಮಾರ್ಕೆಟಿಗೆ ಮಾರಾಕ್ಬಿಟ್ಟೈತೆ ಅಂದೆ. ಬುತಾಳ್ಕಣಜ್ಜ, ಕೊಡಕಲ್ ಕಣಮ್ಮಿ ಅನ್ನು. ಅವಳೇನು ಇಸ್ಕೊಂಡ್ರೆ ದುಡ್ಡು ಕೊಡಕ್ಕಲ್ಲ. ಕೊಡಕ್ಲ ಕಣಮ್ಮಿ ನಾನು. ಎಲ್ಲಾನು ಮಾರ್ಕೆಟಿಗೆ ಒಬ್ಬಂಗ್ ವಹಿಸ್ಬಿಟ್ಟಿದೀನಿ ಅನ್ನು. ಅವರೇ ಬಂದು ತಗೊಂಡ್ ಹೋಗ್ತಾರೆ, ನಾವೇನ್ ತಗೊಂಡ್ ಹೋಗಂಗಿಲ್ಲ. ವಹಿಸಿದೀನಿ ಅಂತ ಹೇಳ್ಬಿಡಜ ನೀನ್ ಸುಮ್ನೆ. ಬಿಡತ್ತ ಒಂದ್ 2 ಕೊಡೋಣ ಹಂಗೆ ಯಾವ. ಮನೆಗ್ ಬಂದು ಕೇಳ್ದರ್ಗೆ ಹಂಗೆ ಕಳಿಸ್ಬಾರ್ದು. ಒಂದ್ 2 ಕಾಯಿ ಕೊಡೋಣ ಸುಮ್ನಿರು. ದುಡ್ಗೇನ್ ಅಲ್ಕಣಮ್ಮ, ಎಲ್ಲಾನು ನನ್ ಒಬ್ಬನಿಗೆ ವಹಿಸ್ಬಿಟ್ಟಿದನಿ, ತಗ 2 ಕಾಯ ಅಂತ ಕೊಡೋಣ ಸುಮ್ನಿರೇ. ಮನೆ ಬಾಕ್ಲಿಗೆ ಬಂದು ಕೇಳ್ದಾರಿ ತೆಂಗಿನಕಾಯ ಇಲ್ಲ ಅನ್ಬಾರ್ದು, ಸುಮ್ನಿರು ನೀನು. ಅಜೋ, ಅವ್ರಿಗೇನ್ ತ್ವಾಟಿಲ್ವೇನಜ್ಜ? ಗಂಡ ಅಲ್ಲೇ ಕೇಳ್ಬಿಟ್ಟು ಅಲ್ಲೇ ಮಾರ ಅಲ್ಲೇ ಎಣ್ಣೆ ಕುಡಿಯಕ್ ಹೋಯ್ತಾನೆ. ಅಲ್ಲೇ ಹೇಳಿ ಇಸ್ಕೊಳ್ಳೋಣ ಇವಳು. ಇಲ್ಲಾಂದ್ರೆ ಹೋಗಿ ಒಂದಿನ ಕೂಲಿ ಬಿಟ್ಟಿ ಹೋಗಿ ಕಾಯಿ ಕೆಡಿಸ್ಬಾರ್ದಂತ ಇವಳು. ಕೂಲಿ ಅಂತ ಹೋಯ್ತಾಳೆ. ಅವಳು ಗಂಡಿಲ್ಲ ಎಲ್ಲನೂ ಕೇಳಿಕೊಂಡು ಮಾರ್ಕಂತಾನೆ. ತೋಟದಾಗೆಲ್ಲವ ನೀನ್ ಸುಮ್ ಕುತ್ಕೊಳ್ಳೋದ ನೀನು. ಇಲ್ಲ ಅಂತ ಹೇಳಿ ಸುಮ್ ನೀನು. ಸುಮ್ನೆ ಒಂದ್ 2 ಕೊಡ್ಲಿ. ಲಕ್ಷ್ಮ ಆಂಟಿ ಮೈ ನನ್ನ ಕರ್ಕೊಂಡು ಹೋಗುತ್ತಲ್ಲ, ಅವಾಗ ಏನೇನೋ ಕೊಡುತ್ತಲ್ಲ ನಮ್ ತಿನ್ನಕ್ಕೆ. ಅವ್ರ ಮಗನ್ ಕೊಡುತ್ತಲ್ಲ, ಹಂಗೆ ನನ್ಗೂ ಕೊಡುತ್ತೆ. ಸುಮ್ನಿರಾಜಿ 2 ಕೊಡೋಣ, ಏನು ಹಾಕಲ್ಲ. ಆ ಚಿಕ್ಕ ಹುಡ್ಗ ಕೊಡೋಣ ಅಂದ್ರೆ ನೀನ್ ಕೊಡೋದ್ ಬೇಡ ಅಂತೀಯಲ್ಲ ತೆಂಗಿನಕಾಯವು. ಸುಮ್ ಕುಕ್ಕಳೆ ನೀನು. ಇಂಥ ಬುದ್ಧಿರೋವತ್ಕೆ ನಿನಗೆ ಮಣ್ಣು ಬಂದಿರೋದು. ಮಂಡಿ ನೋವು ಸುಮ್ನೆ ಬಂದಲ್ಲ ನಿನಗೆ. ಸುಮ್ನಿರು, 2 ಕಾಯಿ ಕೊಟ್ರೆ ಏನೋ ಹಾಕ್ಲಾ, ಸುಮ್ನಿರೇ. ಅಜ್ಜ, ನಾನು ಹೋಗ್ತೀನಿ ಕಣಜ್ಜ. ದುಡ್ಡ ಮಂಗ್ಳೂರ್ ದಿವ್ಸ ಕೊಟ್ಬಿಡು. ಚೀಟಿ ಐತ್, ನನಗೆ ಚೀಟಿ ಕಟ್ಬೇಕು. ಮಂಗ್ಳೂರ್ ದಿನ ಕೊಟ್ಬಿಡಜ್ಜ. ಕಾಯಿ ಸುಲ್ದಿರೋದು ಕಾಯಿ ಕೆಡವಿರೋದು 2 ಕೊಟ್ಬಿಡಜ್ಜ. ಸರಿ ಬರೋಣ ನಾನು. ಪಾಪ ಕುತ್ಕೊಳ್ಳ, ಊಟ ಮಾಡ್ಕೊಂಡು ಹೋಗೋಣ ಸುಮ್ನಿರು ನೀನು. ನೆನ್ನೆಲ್ಲ ಹಂಗೆ ಹೋಯ್ದೆ, ಸುಮ್ನಿರು ಊಟ ಮಾಡ್ಕೊಂಡು ಹೋಗುವಂತೆ. ಇಲ್ಕಂಡ್ ಗೌರಾಜಿ, ಅಲ್ಲಿ ಕೆಳ್ಳೂರಲ್ಲಿ ಊಟ ಮಾಡ್ಕೊಂತೀನಿ ನಾನು. ಹೋಗ್ತೀನಿ ಕಣಜ್ಜಿ, ನಂಗೆ ಟೈಮ್ ಆಗುತ್ತೆ. ಟೈಮ್ ಆಗೋಯ್ತು ನನಗೆ. ಅಲ್ಲೇ ಟೀ ಕಾಫಿ ಊಟ ಬೆಂಕಿಪಟ್ಟಣ ಬೀಡಿ ಎಲ್ಲ ಕೊಡ್ತಾರೆ ಕಣಜ್ಜಿ. ನಾನು ಅಂತರ್ತಾನೆ ಊಟ ಮಾಡಕ್ ಹೋಗಲ್ಲ. ಬ್ಯಾಡ್ ಕಣಜ್ಜಿ ನಂಗೆ, ನಾನು ಹೋಗ್ತೀನಿ. ಸರಿ ಬತ್ತೀನಿ ಕಣಜ್ಜಿ, ನಂಗೆ ಟೈಮ್ ಆಯ್ತು. ಸರಿ ಕಳ್ಳ ಪಾಪ, ಅಲ್ಲಿ ಬೇಕ್ರಿ ತಕ್ ಬಂದ್ಬಿಟ್ಟು ನಾಳೆಗೆ ಬೆಳಗ್ಗೆನೆಯ. ನಾಳಿಕೆ ಕೊಡ್ತೀನಿ ಹೋಗೋ. ಮಂಗಳವಾರ ಬುಧವಾರ ಗಂಟೆ ಯಾಕೆ ಮಾಡಿಕೊಳ್ಳ, ನಾನು ನಾಳಿಕೆ ಕೊಡ್ತೀನಿ. ಬೆಳಗ್ಗೆನೆ ಬಂದ್ಬಿಟ್ಟು ಬೇಕ್ರಿ ತಕ್ಕೆ. ಸರಿ ಕಣಜ್ಜ, ನಿನ್ಗೆ ಯಾವಾಗ ಆಗುತ್ತಾ ಕೊಡು. ಸರಿ ಬರೋಣ ನಾನು. ಗೌರಕ್ಕ, ಇದೇನ ಆರಾಮ ಕೂತ್ಕೊಂಡ್ಬಿಟ್ಟೆ ನಿಂಗೆ. ಅಲ್ಲಿ ಅಡುಗೆ ತಿಂಡಿ ಎಲ್ಲ ಆತೆ. ಇಲ್ಕಂದ್ ಬಾ ಲಕ್ಷ್ಮಿ, ಈಟೊತ್ಕೆ ಎಲ್ಲ ಅಡುಗೆ ತಿಂಡಿ ಮಾಡಾಂ ಬಾ. ಕಾಯಿ ಈಟೊತ್ಕೆ ಸುಲ್ಸಿದ್ರಲ್ ಗೌರಕ್ಕ. ಈಟೊತ್ಕೆ ಕಾಯಿ ಸುಲ್ಸಿದ್ರಿ. ಕಾಯಿ ಎಲ್ಲ ನಮ್ಮ ಅಜ್ಜ ಮಾರಾಕ್ ತಂದನು ನೀನು. ನಾನೆಲ್ ಕಾಯಿ ಮಾರಾಕ್ ತಂದಮ್ಮ. ಇನ್ನು ಸುಲ್ಸುಲ್ಲ, ಸುಲಿಯಕ್ಕ ಒಂದ್ ಬತ್ತಾನೆ ಅಂತ ಹೇಳಿದ್ದು.
ಹಾ ಎಲ್ಲನೂ ಒಟ್ಟಿಗೆ ಕೊಟ್ಟದಂತ ಯಾರಿಗೋ ಕಣೆ ವ್ಯಾಪಾರ ಮಾಡಿ ಅವರೇ ತುಂಬ್ಕೊಂಡು ಹೋಗಂಗೆ. ಇನ್ನ ನೀವು ಅಜ್ಜಂಗ್ ಮಾರ್ಕೆಟ್ ತಗೊಂಡೋಕಾಗುತ್ತೇನಮ್ಮ? ಅಲ್ಲಿ ಗಂಟ ಓದ್ಕೊಂಡು ಯಾರು ಹೋಗ್ತಾರೆ ಅಂತ ಹೇಳಿ ಅದ್ಯಾರೋ ಲಾರಿಯರ್ ಬರ್ತಾರಲ್ಲಮ್ಮ ಅವ್ರಿಗೆ ಹೇಳ್ಬಿಟ್ಟೈತಂತೆ ಲೆಕ್ಕ ಹಾಕೊಂಡು ನೀವೇ ತುಂಬ್ಕೊಂಡು ಹೋಗ್ಬಿಡೋಣ ಅಂತ ಹೇಳಿ. ಒಟ್ಟಿಗೆ ಅವ್ರಿಗೆ ಕೊಟ್ಟದಂತ ಬಾ ಕುತ್ಕೊಂಬ. ಅಲ್ಕಣಕ್ಕ ನನಗೆ ಒಂದು 10-20 ಕಾಯಿ ಕೊಡು, ಇಲ್ಲೇ ದುಡ್ಡು ಕೊಡ್ತೀನಿ ಅಂತ ಹೇಳಿನಿ. ಎಲ್ಲಾನು ಒಟ್ಟಿಗೆ ವ್ಯಾಪಾರ ಮಾಡೈತೆ ಅಂತ ಹೇಳ್ತೀಯಲ್ಲಕ್ಕ ನೀನು. ಅಜ್ಜಂಗೆ ಹೇಳೋದಲ್ವಾ ನೀನು? ಒಂದ್ 2 ಮಾಡ್ಗು ಲಕ್ಷ್ಮಕ್ಕಂಗ್ ಬೇಕಂತೆ ಅಂತವ. ನೋಡಿ ದುಡ್ಡು ಮಾತ್ರ ಕೊಡಕ್ಕಾಗಲ್ಲ, ಕಾಯಿ ಕೊಟ್ಬಿಡೋಣ ಅಂತೆ. ನಾವ್ ಈ ಟೈಮಿಗೆ ದುಡ್ಡು ಮಾತ್ರ ಕೊಡಕ್ಕಾಗಲ್ಲ, ಕಾಯಿ ಕೊಡೋಣ ಅಂತ ಕಾಯಿ ಅವಳಿಗೆ. ಇದೇನ್ ಗೌರಕ್ಕ ಒಬ್ಬವಳೆ ಮಾತಾಡ್ತಿದಿ? ಏನ್ ಮಾತಾಡ್ತಿದಿ? ನಾನೇನ್ ಮಾತಾಡ್ಲಿ ಲಕ್ಷ್ಮಿ, ನಾನೇನ್ ಮಾತಾಡ್ಲಿ? ನಾನು ಅಜ್ಜಂಗೆ ಹಂಗ ಅಂತದ್ದೆ. ಹೇಳಿದ್ಲು ಲಕ್ಷ್ಮಕ್ಕಿ ಹಿಂಗೆ ಇಂಥ ಕೆಲಸ ಮಾಡಿದ್ಯಾರ ಅವಳು ಮಂತಕ್ ಬಂದೋಳಲ್ಲ ಅಂತ ಹೇಳಿ ಮಾತಾಡ್ಕೊಂಡ್ ಬಂದೆ ಕಣಂತೆ. ಕುತ್ಕ. ಅಲ್ಕಣ್ಣ ನೀವು ಕಾಯಿ ನಮ್ಮನೆಯವ್ರಿಗೆ ಹೇಳಿದ್ರಂತಲ್ಲ, ಇಡಬಾರ್ದಣ್ಣ ನೀವು? ಥೋ ಹ್ಞೂ ಕಣಮ್ಮ, ಮಾದೇವನು ಅಲ್ಲಿ ಹೇಳಿದ್ದ ನನಗೆ. ಅಯ್ಯೋ ನಾನು ಮರ್ತು ಬಿಟ್ಟು ಗಾಡಿಗೆಲ್ಲ ಹೇಳ್ಬಿಟ್ಟೆ ಕಣಮ್ಮ. ಅವರೇ ಮಂತಕ್ಕೆ ಬಂದು ತುಂಬ್ಕೊಂಡು ಹೋಗ್ತೀನಿ ಕಣ ಅಜ್ಜ ಅಂತ ಅಂದ್ರು. ಇಷ್ಟು ಕಾಯಬೇಕಣ್ಣ, ಇಷ್ಟು ತಗೊಳ್ಳಿ ಅಂತ ಹೇಳಿ ಅಲ್ಲೇ ವಹಿಸ್ಬಿಟ್ಟೆ ಕಣಮ್ಮ. ಇನ್ನೇನು ಮಾಡ್ತಿ, ಇಲ್ಲೇ 1-2 ಕಾಯಿ ತಗೊಂಡೋಗು. ಇನ್ನೊಂದ್ಸಲ ಸುಲಿಸ್ದಾಗ ಕೊಟ್ಟನಂತೆ, ಈಗ ತಗೊಂಡೋಗಮ್ಮ ಇಲ್ಲೇ 1-2 ಹಂಗೆ ಫ್ರೀಯಾಗಿ. ಬಿಡಣ್ಣ ಅತ್ಲಾಗಿ 2 ಕಾಯಿ ಎಲ್ಲಿ ತಗೊಂಡು ಹೋಗ್ಲಿ? 2 ಒಪ್ಪತ್ತಿ ಸಾಲಾಕ್ಬೇಕಣ್ಣ ನಮ್ಮ ಅಲ್ಲಿ. 7-8 ಜನ ಇದ್ದೀವಿ, ಒಪ್ಪತ್ತಿ ಸಾಲಾಕಲ್ಲ. ಅದಕ್ಕೆ ಒಂದು 20 ಕಾಯಿ ಹೇಳೋರು ಹಿಂಗ್ ಮಾಡಿದ್ಯಲ್ಲ ಅಣ್ಣ ನೀನು. ಅಯ್ಯೋ ಬಿಡಿ ಅತ್ಲಾಗಿ. ಶಿವಣ್ಣ ಸುಲಿಸ್ತೀನಿ ಅಂತ ಹೇಳೈತೆ, ಅಲ್ಲೇ ಒಂದು 20 ಕಾಯಿ ತಗತೀನಿ ಬಿಡಣ್ಣ ಅತ್ಲಾಗಿ. ನೀನ್ 2 ಕಾಯಿ ತಗೊಂಡೋಗಣ್ಣ. ಅಯ್ಯೋ ಬೇಡ ಬಿಡಿ ಅತ್ಲಾಗಿ. ಇದ್ಯಾಕೆ ಲಕ್ಷ್ಮಿ ತಗೊಂಡೋಗ 2 ಕಾಯ? ಇನ್ನೇನ್ ಮಾಡಕ್ಕಾಗುತ್ತೆ? ಅವಜ್ಜ ಅಲ್ಲಯ್ಯ ಎಲ್ಲಾನು ವ್ಯಾಪಾರ ಮಾಡಿ ಬಂದ್ಬಿಟ್ಟಿತ್ತು ಕಣೆ. ತಗೊಂಡೋಗ 2. ಬಂದ್ ಹಂಗೆ ಹೋಯ್ತಾಳಂತೆ. ತಗೊಂಡೋಗಮ್ಮ 2 ತಗೊಂಡೋದ್ರೆ ಏನಾಕಲ್ಲ, 2 ತಗೊಂಡೋಗು. ಸರಿ ತಗೊಂಡು ಹೋಗು. ನಾನೊಂಚೂರು ಅಲ್ಲಿ ಗಾಡಿ ಬಂದವ್ರಂತೆ, ಕರ್ಕೊಂಬತ್ತೀನಿ ಹೋಗವ್ರನ್ನ. ತಾತ ತಾತ ನಾನು ಬರ್ತೀನಿ ತಾತ ಅಂಗಡಿಗೆ. ನಾನು ಕೇಕ್ ಕೊಡಿಸ್ತೀನಿ ಅಂದ್ರೆ ಕೊಡಿಸ್ತಾರೆ, ನಾನು ಬರ್ತೀನಿ. ತಡಿಲ ಪಾಪ, ಬತ್ತೀನಿ. ಗಾಡಿ ಕರ್ಕೊಂಬತ್ತೀನಿ, ತಡಿಲ ಇಲ್ಗೆ, ಆಮೇಲೆ ಕರ್ಕೊಂಡು ಹೋಗ್ತೀನಿ. ಕರ್ಕೊಂಡೋಗ ಜಾತ್ಲಾಗಿ. ಇನ್ ಕೊಡ್ಸ ಗಂಟ ಒಟ್ಟೋರಿಸ್ತಾನೆ. ಕರ್ಕೊಂಡೋಗಿ ಏನ್ ಕೇಳ್ತಾರ ಕೊಡ್ಸ್ಕೊಂಬರೋಗು. ಬಾರಪ್ಪ ಅತ್ಲಾಗಿ, ಇನ್ನೇನ್ ಮಾಡಕ್ಕಾಗುತ್ತೆ, ನೀನ್ ಹಿಡ್ದಿದ್ದು ಅಟ್ವೆಯ ಬಾ ಅತ್ಲಾಗಿ. ಬಾರೋ ಹೋಗ್ಲಿ ಬಾರೋ. ತಾತ ಒಂದ್ ಮಾತು ಅನ್ನುತ್ತೆ, ಬಾ. ಅದಕ್ಕೆಲ್ಲ ಏನ್ ಬೇಜಾರು ಮಾಡ್ಕೋಬೇಡ, ಬಾ. ನಡಿಯತ್ತಾಗಿ ಕಾಯಿನೂ ತಗೊಂಡು ನಡಿಯತ್ಲಾಗಿ. ನಾವಿನ್ನೇನು ಕೈ ಬೀಸ್ಕೊಂಡು ಹೋಗೋದು, ಕಾಯಿನೂ ತಗೊಂಡು ನಡಿಯ ಹೇಳ್ತಿರೋದಕ್ಕೆ. ಲಾರಿ ಹಾಕಿ ಇಲ್ಲಿ ಕರ್ಸ್ಬೇಕು, ಅಲ್ಲೇ ಕೊಟ್ಬಿಡ ನಡಿಯತ್ತ ತಗೊಂಡು. ಹುಷಾರು ಕಣಜೋ ಹುಷಾರು. ಕಾಯಿ ಏಟವೆ ಅಂತ ಏನ್ಸಿ ನೆಟ್ಟು ಕೊಟ್ಬಿಟ್ಟು ನೆಟ್ಟು ದುಡ್ಡು ಇಸ್ಕೊಂಬ. ಅವ್ರು ಯಾ ಮಾರ್ಸ್ಬಿಡ್ತಾರ, ಅವರು ಸರಿ ಇರಲ್ಲ ಅವರು. ಅವ್ರೇ ಮಾರ್ಸ್ಬಿಟ್ರೆ ನನಗೆ ಲೆಕ್ಕ ಬರಲ್ವೇನೆ? ನನಗೂ ಲೆಕ್ಕ ಬರುತ್ತ ಕಾಣ, ಸುಮ್ನಿರ್ ನೀನು. ನಡಿಲ ಪಾಪ ತಗೊಂಡು, ನಿಮ್ಮ ಅಜ್ಜಿ ಆಡುತ್ತ, ನಿಮ್ಮ ಅಜ್ಜಿ. ಇನ್ನೇನ್ ಲಕ್ಷ್ಮಿ ಸಮಾಚಾರ? ಇನ್ನೇನ್ ಮನೇಲೆಲ್ಲ ಆರಾಮಾಗಿದಾರ? ಮಕ್ಳೆಲ್ಲ ಸ್ಕೂಲ್ಗೆ ಹೋದ್ವಾ ಇನ್ನು ಇಲ್ವಾ? ಅಯ್ಯೋ ಹೋದ್ರು ಕಣಕ್ಕ. ಅವರೆಲ್ಲಾನು ಸ್ಕೂಲಿಗೆ ಕಳ್ಸಿ ನಾನ್ ಕೂಲಿಗೆ ಹೋಗೋತಿಗೆ ಆಯ್ತದೆ. ಯಾಕೆ ಮಲ್ ನೀನು ಆರ್ಗಿತ್ತೆಲ್ಲ ಅವರೇ ಮಾಡ್ಕೊಳಲ್ವೇನೆ ಕೆಲ್ಸವ? ಅವ್ರೆಲ್ ಮಾಡ್ತಾರೆ ಹೇಳಕ್ಕೋ, ಅವ್ರೆಲ್ ಮಾಡ್ತಾರೆ ಸುಮ್ಮನಿರತ್ತಾಗಿ. ನಾನೇ ಮಾಡ್ಬೇಕಣಂತೆ. ಇವಾಗ ಒಳ್ಳೆ ನನಗೆ ಚಿಂತೆ ಎತ್ಕತ್ತು ಕಣಕ್ಕೋ. ಕಾಯಿ ನೋಡೋದು ಮನೇಲಿ ಒಂದು ಇಲ್ಲ, 7-8 ಜನ ಇದ್ದೀವಿ ನಾವು. ಬೆಳಗಾಯ್ತು ಅಂದ್ರೆ ಒಂದು, ಸಂಜೆ ಆಯ್ತು ಅಂದ್ರೆ ಒಂದು ಕಾಯಿ ಹಿಡಿಬೇಕು ನಮ್ಮಲ್ಲಿ. ಕಾಯಿ ಬೇರೆ ಇಲ್ಲ, ಏನ್ ಮಾಡೋಣ ಏನೋ ಸಾಯಿಗ್ ನಾನು. ನಿಮಗೆ ಹೇಳಿದ್ನಲ್ಲ ಅಂತೇಳಿ ಸುಮ್ಮನೆ ಆಗ್ಬಿಟ್ಟೆ ಕಣಕ್ಕ ನಾನು. ಇನ್ನೇನಂದ್ರೆ ಎಲ್ಲಾರ ಕೇಳಿ ನಾನು. ನಾನು ನಮ್ಮ ಅಜ್ಜನ್ಗೆ ಹೇಳೋಣ ಅನ್ನೋಷ್ಟ್ರೊಳಗೆ ಎಲ್ಲ ವ್ಯಾಪಾರ ಮುಗಿಸ್ಕೊ ಬಂದ್ಬಿಟ್ಟಿತ್ತು ಕಣಮ್ಮ. ಇಲ್ಲಾಂದ್ರೆ ನಾನು ಕೊಡ್ದಂಗಿರಿ ನಿನಗೆ. 2-3 ಸಲ ಕಾಯಿ ಎಡಿಸ್ದಾಗ ನಿನ್ಗೆ ಕೊಟ್ಟೋಗೋನಿ, ನೀನ್ ಹಿಂಗ್ ಮಾತಾಡ್ತೀಯಲ್ಲ ನೀನು. ಇನ್ನೇನ್ ಮಾಡಕ್ಕಾಗದ್ ಬಿಡಕ್ಕಾಗ್ಲಾಗಿ, ಇನ್ನೇನ್ ಮಾಡಕ್ಕಾಗದ್ ಬಿಡು. ಎಲ್ಲಾರ ಸುಲ್ಸಿರ್ತಾರೆ, ಇಸ್ಕತ್ತೀನಿ ಬಿಡಕ್ಕ, ಇನ್ನೇನ್ ಮಾಡೋಣ. ಓಹೋ ಆರಾಮ ಕೂತ್ಕೊಂಡ್ಬಿಟ್ಟಿದ್ದೀರ ಇಬ್ರುವ, ಗೌರಜ್ಜುವೆ ಲಕ್ಷ್ಮಕ್ಕನವೇ. ನಿಮ್ದೇ ಒಂಥರ ಚಂದ ಕಂಡ್ರಕೋ, ಆರಾಮ ಕೂತ್ಕೊಂತೀರೋ. ಹ್ಞೂ ಕಣ್ ಬಾರಮ್ಮು, ನಮ್ದೇ ಒಂಥರ ಚಂದ ಕಾಣ್ ಬಾ. ನೀನು ಕೂತ್ಕೊಂಬ, ನಿಂದು ಒಂಥರ ಚಂದ ಆಗುತ್ತೆ. ಇದ್ಯಾಕೆ ಲಕ್ಷ್ಮಕ್ಕ ಈಟ್ ತೋರ ಬಂದಿದ್ದಿ? ಈಟೊತ್ತಿಗೆ ಈಟ್ ತೋರ ಬಂದಿಲ್ಲ ಯಾಕೆ? ಕಾಯಿ ಕೇಳೋಣ ಅಂತ ಬಂದಿದ್ದೆ ಕಣಮ್ಮ. ಗೌರಕ್ಕರ್ ಕಾಯಿ ಸುಲ್ಸಿದ್ರಲ್ಲ, ಕೇಳೋಣ ಅಂತ ಬಂದಿದ್ದಿ. ಗೌರಕ್ಕರ್ ಯಜಮಾನ್ರು ಎಲ್ಲಾನು ಮಾರಿ ಹಾಕ್ಬಿಟ್ಟಾರ ಕಣಮ್ಮ, ಒಂದು ಇಲ್ಲ.
ಇದೇನ್ ಗೌರಜ್ಜಿ ಹಿಂಗಂತಾಳೆ ಲಕ್ಷ್ಮಕ್ಕ ಎಲ್ಲಾನು ಮಾರಾಕ್ಬಿಟ್ರ ನೀವು ಅಯ್ಯೋ ನಾನು ಒಂದ್ 20 ಕಾಯಿ ಬೇಕು ಅಂತ ಹೇಳಿ ಬಂದಲ್ಲ ಅಜ್ಜಿ ಥೋ ಹೂನ್ ಕಣಮ್ಮ ಲಕ್ಷ್ಮಕ್ಕ ಅವತ್ತೆ ಹೇಳಿದ್ಲು ನನಗೆ ನಾನ್ ನಮ್ಮ ಅಜ್ಜಂಗೆ ಹೇಳೋಣ ಅನ್ನಷ್ಟೊಳಗೆ ಹೋಗ್ಬಿಟ್ಟು ಲಾರಿಗೆಲ್ಲನು ಹೇಳ್ಬಂದ್ ಕಣಮ್ಮ ಹಾ ಅದೇ ಊರೊಳಗ್ ಬರ್ತಾರೆ ನನ್ನ ಒಟ್ಟು ತುಂಬ್ಕೊಂಡು ಹೋಗಾರು ಅಂತರಿಗೆ ಹೇಳೋರಂತೆ ಹಾ ಕೈ ಮೇಲೆ ದುಡ್ಡು ಕೊಟ್ಟಿ ಕಾಯಿಸ್ಕೊಂಡು ಹೋಗ್ತಾರಂತ ಕಣಮ್ಮ ಅಂತರಿಗೆ ಹೇಳೋರಂತೆ ನಾನುವೇ ಸುಮ್ನೆ ಆದೆ ಅತ್ಲಾಗಿ ಇನ್ನೇನ್ ಅವ್ರಿಗೆ ಮೋಸ ಮಾಡಕ್ಕಾಗುತ್ತೇನಮ್ಮ ಹಾ ನೀವೇನ್ ಬೇಕಾದ್ರೆ ಎಲ್ಲಾರ ಒಂದು ತಾಂತೀರಾ ಅವ್ರು ಇವತ್ತು ನಾವು ಇಲ್ಲ ಅಂದ್ಬಿಟ್ಟು ಇನ್ನೊಂದಿನ ತಾಂಡೋಗ್ತಾರೆ ನಮ್ಮನ್ನಂತ ಬಂದು ನಮ್ಮ ಅಜ್ಜಂಗೂ ಬೇರೆ ಮಾರ್ಕೆಟಿಗೆ ಹೋಗ ಕಾಲ ಹಾಕಲ್ವಲ್ಲ ಅದಕ್ಕೆ ಅತ್ಲಾಗಿ ಕೊಟ್ಬಿಟ್ಟ ಕಣಮ್ಮ ಬೇಜಾರ್ ಮಾಡ್ಕೋಬೇಡಿ ಇನ್ನೊಂದ್ಸಲ ಸುಲಿಸ್ದಾಗ ನಿಮ್ಗೆ ಕೊಡ್ತೀನಿ ಕಣ್ರಮ್ಮ ಬೇಜಾರ್ ಮಾಡ್ಕೋಬೇಡಿ ಬೇಜಾರಾಗ್ ಬಿಡಜ್ಜಿ ಇನ್ನೇನ್ ಮಾಡಕ್ಕಾಗುತ್ತೆ ಹಾ ಬೇರೆ ಬೇಜಾರಾಕೆ ಬಿಡಿ ಅತ್ಲಾಗಿ ಇನ್ನೊಂದು ಏನಾರ ಕೇಳ್ತೀನಿ ನೋಡೋಣ ಹಾ ಲಕ್ಷ್ಮಕ್ಕ ಹೆಂಗೆ ಎಷ್ಟು ಬೇಕಿತ್ತಂತ ಕಾಯಿ ಯಾ ನನಗೊಂದು 20 ಬೇಕಿತ್ತು ಕಣಮ್ಮ ಆಟಯ್ಯ ಹಾ ಇಲ್ಲೇ ತಗೊಳ್ಳಿ ನಾನು ಯಾವಾಗ್ಲೂ 20 ಈ ಸಲನೇ ಕಣಮ್ಮ ಅಜ್ಜ ಯಾಕೋ ಹಿಂಗ್ ಮಾಡ್ಬಿಟ್ಟೈತಿ ಇನ್ನೇನ್ ಮಾಡಕ್ಕಾಗುತ್ತೆ ಬಿಡತ್ಲಾಗಿ ಸರಿ ಕಣ್ಗೌರಕ್ಕ ನಾನು ಹೋಗ್ತೀನಿ ಮತ್ತೆ ಹಾ ಕಾಯಿಲ್ಲ ನಿನ್ನೇನ್ ಮಾಡೋಣ ಹೋಗ್ತೀನಿ ಸರಿ ಕಣ್ರ ಮಾತು ಹಾ ಸರಿ ಆತು ಹೋಗಿ ಹಾ ಸ್ನೇಹಿತರೆ ಇವತ್ತಿನ ಕತೆ ಈಟೆಯ ಹಾ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ